ಅವ್ರು ನರೇಟ್ ಮಾಡ್ಬೇಕಾದ್ರೆ ಕುತ್ಕೊಂಡು ನಕ್ಕಿದ್ದೀನಿ ಕಂಟಿನ್ಯೂಸ್ ಆಗಿ ನಕ್ಕಿದ್ದೀನಿ. ಈ ಸಿನಿಮಾ ಬರೀ ಕತೆ ಕೇಳಿಸ್ಕೊಬೇಕಾದ್ರೆ ಅಷ್ಟು ನಗು ಇದೆ. ಇನ್ನು ಸ್ಕ್ರೀನ್ ಮೇಲೆ ನೋಡಿದ್ರಂತೂ ನೆಕ್ಸ್ಟ್ ಲೆವೆಲ್ ನಗ್ತೀರಾ, 100% ಗ್ಯಾರಂಟಿ ಕೊಡ್ಬೋದು ಈ ಸಿನಿಮಾಗೆ. ಸೊ ಈ ಸಿನಿಮಾದಲ್ಲಿ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ಸರ್. ಅವರು ನೀವೆಲ್ಲ ಜಾಸ್ತಿ ಮಾತಾಡಲಿ ಅಂತ ಕಮ್ಮಿ ಮಾತಾಡಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಈ 3 ಸಿನಿಮಾನು ಶುರು ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ಲೋಕೇಶ್ ಅವರು. ದಯವಿಟ್ಟು ಮೇಲೆ ಬರಬೇಕು. ಬನ್ನಿ. ಧನ್ಯವಾದಗಳು. ನಿಮ್ಮ ತಾಳ್ಮೆಗೆ ಧನ್ಯವಾದಗಳು ಮಾಧ್ಯಮ ಮಿತ್ರವ್ರಿಗೆ, ಮುಂದೆ ಪ್ರೆಸ್ ಮೀಟ್ಗೆ ಕೂತಿರೋದಕ್ಕೆ. ಸೊ ನಂದು ಕೆಮಿಸ್ಟ್ರಿ ಆಫ್ ಕ್ರಿಟಿಕಲ್ ಕೀರ್ತನೆಗಳು ಲವ್ ಯು ಮುದ್ದು ಸಿನಿಮಾ ಆದಮೇಲೆ ಮುಂದಿನ ಪ್ರಯತ್ನ. ಸೊ ಸಹಜವಾಗಿ ನನ್ನ ಜೊತೆ ನಾಣಿ ಸರ್ ಪ್ರತಿ ಸಿನಿಮಾದಲ್ಲೂ ಹಂಗೆ ಕ್ಯಾರಿ ಆಗ್ತಾ ಇದೆ. ಸೊ ಈ ಸಿನಿಮಾ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ, ಫೈನಲ್ ಆದ್ಮೇಲೆ ರಿವೀಲ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಲ್ಕಳ ಮಂಜುನಾಥ ಅಂತ ಫೋಟೋ ಬೇರೆ ಇಟ್ಟಿದ್ರೆ, ಮಂಜುನಾಥನ ಫೋಟೋ ಮಲ್ಕಳ ಮಂಜುನಾಥ ಅಂತ. ಸೊ ಶೂಟಿಂಗ್ ನಿಜ ಆ್ಯಕ್ಚುಲಿ ಅದು ಫೈನಲ್ ಆದಮೇಲೆ ಹೇಳ್ಬೇಕು ಅಂತ ಅಫಿಷಿಯಲ್ ಆಗಿ ಬೇಕಾಗಿರುತ್ತೆ. ಸೊ ಅದು ನನ್ನ ಎದ್ದೇಳ ಮಂಜುನಾಥ ಸಿನಿಮಾ ನೋಡಿದಾಗ ನಾಣಿ ಸರ್ ಪಾತ್ರ ತುಂಬ ಕಾಡಿತ್ತು. ಇಂಥ ಪಾತ್ರ ನಾನು ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಸಣ್ಣ ಜಲಸಿ ಇತ್ತು. ಸೊ ಅದಾದಮೇಲೆ ಅದು ಕೂಡ ನಮ್ಗೆ ಇನ್ಸ್ಪಿರೇಷನು ಸಿನಿಮಾ ಮಾಡಲಿಕ್ಕೆ, ಬರವಣಿಗೆ ಅದೆಲ್ಲ ಕೂಡ. ಸೊ ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ತಮಾಷೆ ಮಾತಾಡ್ತಾ ಇದ್ವಿ ನಾನು ನಾಣಿ ಸರ್, ಏನೋ ಸಿನಿಮಾ ಮಾಡೋದು ಮಲ್ಕಳ ಮಂಜುನಾಥ ಹಿಂಗೆ ಅದೇ ಸೂಪರ್ ಆಗಿದೆ ಟೈಟಲು. ಸಾರಿ ಇದು ರಿವೀಲ್ ಮಾಡೋದು ಬೇಡ ಸಾರಿ ಎಲ್ಲೂ ಅಲ್ಲ, ನಾನು ಪೇಪರ್ಲಿ ಬರೆಯೋದು ಬೇಡ ಅಂತ ರಿಕ್ವೆಸ್ಟು. ರೆಕಾರ್ಡಿಂಗ್ ಆಗ್ತಾ ಇದೆಯಲ್ಲ. ಸೊ ಅದು ಸೃಷ್ಟಿ ಆಯಿತು. ಇನ್ನು ಪಾತ್ರ ವರ್ಗಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೆಲೆಕ್ಷನ್ ನಡೀತಾ ಇದೆ. ಸೊ ಇನ್ನು ಟೆಕ್ನಿಷಿಯನ್ ಕೂಡ ಸೆಲೆಕ್ಷನ್ ಆಗಿಲ್ಲ, ಸ್ಕ್ರಿಪ್ಟ್ ಫೈನಲಲ್ಲಿ ಇದ್ದೀವಿ. ಸೊ ಫೈನಲಿ ನಗಿಸ್ಲೇಬೇಕು ಅಂತ ಮಾಡುವಂಥ ಸಿನಿಮಾ ಈ ಸಿನಿಮಾ. ಸೊ ನಾನು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ 3 ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಎಲ್ಲ ಸಿನಿಮಾದಿಂದ ದೊಡ್ಡ ಸಕ್ಸಸ್ಗಳು ಸಿಗ್ಲಿ. ಲೋಕಿ ಸರ್ ನಮಗೆ ಇದಕ್ಕೆ ದಾರಿ ಇದು ಮಾಡಿಕೊಟ್ಟರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಲೈನು ಸ್ವಲ್ಪ ಸೀಕ್ರೆಟ್ ಆಗಿದೆ, ಬಟ್ ನಗ್ಸೋಕ್ಕೋಸ್ಕರ ಮಾಡುವಂಥ ಸಿನಿಮಾ. ಟೋಟಲ್ ಆಗಿ ನಗ್ತೀರಾ ಆ ಪರ್ಪಸ್ ಮಾಡುವಂಥ ಸಿನಿಮಾ. ಯೂಶಲಿ ನಾನು ಸರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಮ್ಗೆ ತುಂಬ ವರ್ಕೌಟ್ ಆಗಿತ್ತು ನಗು ವಿಷಯದಲ್ಲಿ. ಸೊ ಅದನ್ನ ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವಿ ಸರ್. ಅದೊಂದು ಪಾತ್ರ ಕಂಟಿನ್ಯೂ ಡೆಫಿನೆಟ್ಲಿ. ಅದೊಂದು ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ, ಕತೆಗೂ ಆ ಕತೆಗೆ ಈ ಕತೆಗೆ ಏನು ಸಂಬಂಧ ಇಲ್ಲ. ಬಟ್ ಪಾತ್ರ ಮಾತ್ರ ಯೂಶಲಿ ನಾನು ಹೇಳಿದ್ನಲ್ಲ, ಇಂಥ ಪಾತ್ರ ನಾವು ಸೃಷ್ಟಿ ಮಾಡಬೇಕಿದ್ದು ಅದೊಂದು ಇದರಲ್ಲಿ ಇದ್ವಿ. ಸೊ ಈಗ ಒಂದ್ಸರಿ ಡಿಸ್ಕಷನ್ ಮಾಡಿಕೊಂಡು ಆಗ ಅದೊಂದು ಕ್ಯಾರೆಕ್ಟರ್ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಕೇಳಿಸಿಲ್ಲ ಮೇಡಮ್. ಸಾರಿ ಸರ್, ಮಾಡಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸಿನಿಮಾದಲ್ಲಿ. ಎಲ್ಲರೂ ನಮಸ್ಕಾರ. 3ನೇ ಪ್ರೆಸ್ ಮೀಟ್ಗೆ ಸ್ವಾಗತ ಸುಸ್ವಾಗತ. ಡೈರೆಕ್ಟ್ ಹೇಳಿದಾಗೆ ತಾಳ್ದಂಗೆ ಮೆಚ್ಚಬೇಕು ಅಂತ. ಆದ್ಮೇಲೆ ಜಾತ್ರೆಗೆ ಹೋಗ್ಬಾರ್ದಂತೆ, ಮುಹೂರ್ತ ಆದ್ಮೇಲೆ ಮದುವೆಗೆ ಹೋಗ್ಬೇಡಿ ಅಂತ. ಮುಹೂರ್ತ ಆಗ್ಬಿಡ್ತು ನೋಡಿ, ಎಲ್ಲರೂ ನಿಂತ್ಕೊಂಡು ಊಟ ಮಾಡ್ಬಿಟ್ಟು ಅವ್ರ ಮಟ್ಟಿಗೆ ಮಾತಾಡ್ತಿರ್ತಾರೆ. ಇವರು ಸಂಬಂಧಿಕರು ನೀವು ಇರಲೇಬೇಕು ನಮ್ಮ ಜೊತೆಗೆ ಇದ್ದೀವಿ. ನಿರ್ದೇಶಕರು ಹೇಳಿದಾಗೆ ಪಾತ್ರ ಎದ್ದೇಳು ಮಂಜುನಾಥ ಪಾತ್ರನೇ ಇದು, ಕತೆ ಬೇರೆ. ಇವರು ಆ ಸಿನಿಮಾ ನೋಡಿ ನಾನು ಇವ್ರ ಜೊತೆ ಸೇರಿದಾಗ ಹೇಳ್ತಿದ್ರು, ಈ ಥರ ಪಾತ್ರ ಕ್ರಿಯೇಟ್ ಮಾಡ್ಬೇಕು ಸರ್ ಅಂತ. ಸೊ ಆ ಪಾತ್ರ ಇಟ್ಕೊಂಡು ಸುತ್ತಲೂ ಬೇರೆ ಕತೆ ಹೇಳಿದ್ದಾರೆ. ಇನ್ನು ಯಾರ ಪಾತ್ರಧಾರಿಗಳು ಬರ್ತಾರೆ ಗೊತ್ತಿಲ್ಲ. ವಿಶೇಷವಾಗಿ ನಾವು ಇನ್ನೂ ಸ್ಕೆಲಿಟನಲ್ಲಿ ಇದ್ದೀವಿ ಅಂತ ಸುಮ್ಮನೆ ಒಂದು ಲೈನ್ ಹೇಳಿದ್ದು ಸರ್ಗೆ. ನಿರ್ದೇಶಕ ದ್ವಯರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಂಬಿಕೆ ಇಟ್ಟು ಬಂಡವಾಳ ಹಾಕಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದನ್ನು ಮುಂದಿನ ದಿನಗಳಲ್ಲಿ ಕತೆ ಹೂರ್ಣ ಏನಿದೆ, ಸಾರಾಂಶ ಏನಿದೆ ಹೇಳ್ಕೊಂಡು ಹೋಗ್ತೀವಿ. ಪಾತ್ರ ಅಂತೂ ಅದೇ ಪಾತ್ರ ಸುತ್ತಲೂ ಬೇರೆ ಕತೆ ಇದೆ. ಈ ಥರ ಇಲ್ಲ ಸರ್, ಸರ್ ಸಿನಿಮಾ ಶೂಟಿಂಗ್ ಮಾಡೋ ಕತೆ ಅಂತೆ. ಅಂದರೆ ನನಗೂ ಹೇಳಿಲ್ಲ ಅಂದರೆ ಯಾವ ಮಟ್ಟಿಗೆ ಇವರು ಇರಲಿ ಇಲ್ಲ. ಎದ್ದೇಳು ಮಂಜುನಾಥ, ಮಠ ಅವೆರಡರಲ್ಲಿ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಎಲ್ಲರೂ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಹೇಳ್ತಾ ಇದ್ರು ಇದಕ್ಕೆ ಅವಾರ್ಡ್ ಬರುತ್ತೆ ನನಗೆ ಅಂತ. ಏನೋ ಮಿಸ್ ಆಯಿತು. ಕುಮಾರ್ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ನನಗೆ. ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಚಪ್ಪಳೆ ಹೊಡೆದ್ರಿಗೂ ಧನ್ಯವಾದ. ಅವರೆಲ್ಲ ಹೋಗ್ಬಿಟ್ಟು ಹಾಂ ಯಜಮಾನ ಕೈ ಕೊಡ. ಸ್ಟಾರ್ಟಿಂಗ್ ನಾವು ಹೇಳ್ದಂಗೆ ನಮ್ಮ ದರ್ಶನ ಮತ್ತು ಸೀತಾರಾಮರಾಜು 2 ಸಿನಿಮಾನು ಕೂಡ ಬ್ಯಾಕ್ ಟು ಬ್ಯಾಕ್ ನಾವು ಶೆಡ್ಯೂಲ್ಗಳು ಹಾಕೊಂಡಿದ್ದೀವಿ. 2 ಕೂಡ ಶೂಟಿಂಗಿಗೆ ರೆಡಿ ಇದೆ.
ಬಟ್ ನಾವು ವೆದರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮೇಜರ್ ಶೂಟಿಂಗ್ ಇರೋದು 80% ನಮ್ಮ ಚಿಕ್ಕಮಂಗ್ಳೂರಿನಲ್ಲೇ ಇದೆ. ಆ ಒಂದು ವೆದರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ ಬಿಟ್ವೀನ್ ದಟ್ ನಾವು ದರ್ಶನ ಸಿನಿಮಾ ಏನಿದೆ ಅದನ್ನು ಫಸ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದೆ ಒಂದು 45 ಡೇಸ್ ಪ್ರತಿಯೊಂದು ಸಿನಿಮಾಗೂ. ಇದು ಇನ್ನೂ ವರ್ಕ್ ನಡೀತಾ ಇದೆ. ಇನ್ನೊಂದು ಮಂತ್ ಆದ್ಮೇಲೆ ಗೊತ್ತಾಗುತ್ತೆ. ಸರ್ ಇದು 3 ಒಟ್ಟಿಗೆ ಸ್ಟಾರ್ಟ್ ಮಾಡೋಕ್ಕೆ ಇವತ್ತೇ ಏನು ಕಾರಣ? ಹೇಳಿ. ಇವತ್ತೇ 3 ಒಟ್ಟಿಗೆ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಂತ? ಕಾರಣ ಏನಂದರೆ ಒಂದು ಟೈಮ್ ಬಂದಿದೆ ಅಷ್ಟೇ. ಹುಡ್ಕೊಂಡೋಗಿದ್ದಲ್ಲ, ಅದಾಗಿದೆ ಅಷ್ಟೇ. ವಿಶೇಷವಾಗಿ ಒಂದು ಸಿನಿಮಾ ಜನ ಕೊಡಾಕೋದೇ ಕಷ್ಟ. 3 ಸಿನಿಮಾಗೂ ಜನ ಕೊಡಾಕ್ಬಿಟ್ರು ನಮ್ಮ ಲೋಕೇಶ್ ಅವ್ರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. 3 ಸಿನಿಮಾ ಟೀಮ್ನು ಅವರೇ ಅಟೆಂಡ್ ಮಾಡಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ ಕರ್ಕೊಂಡೋಗಿ, ಇಲ್ಲ ನೀವು ಕತೆ ಹೇಳಿ ಸರ್ಗೆ ಇಲ್ಲ, ತುಂಬ ಬ್ಯುಸಿ ಇರ್ತಾರೆ ಸರ್, ಅವ್ರು ಟೈಮ್ ಮಾಡಿಸಿ ಕರ್ಕೊಂಡೋಗಿ ನಮಗೆಲ್ಲರಿಗೂ ಕತೆಗಳೇ ಹೇಳಿಸಿ 3 ಟೀಮ್ ರೆಡಿ ಇದೆ. ಏನಂದರೆ ವಿಶೇಷ ಅಮ್ಮ, ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಒಂದು ಮದುವೆ ಆದರೆ ಪರಿಚಯ ಇಲ್ದವ್ರಿಗೆ ಎಲ್ಲರೂ ಊಟ ಆಗುತ್ತೆ. ಇಂಥ ಟೈಮಲ್ಲಿ 3 ಸಿನಿಮಾ ಅಂದರೆ ಸಾವಿರಾರು ಜನ ಟೆಕ್ನಿಷಿಯನ್ಸು ಕಲಾವಿದರು ನಮ್ಮಂಥವ್ರೆಲ್ಲರೂ ಆಧಾರ ಆಗ್ತಾರೆ ಅನ್ನಕ್ಕೆ. ತುಂಬ ಸಂತೋಷ. ಯಾಕೆಂದರೆ ದೇವರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು, ಇಷ್ಟು ಜನಕ್ಕೆ ನೀನು ಅನ್ನ ಹಾಕಪ್ಪ ಅಂತ. ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. 3 ಸಿನಿಮಾಗೂ ನಿಮ್ಮ ಆಶೀರ್ವಾದ ಬೇಕು. ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ತಾಯಿ ಬನ್ನಿ ಮಕ್ಕಳಲ್ಲಿ ಕೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಏನೋ ಇನ್ನು ಬೇರೆ ಯಾರ ಕ್ಯಾರೆಕ್ಟರ್ಗಳು ಯಾರು ಬರ್ತಾರೆ? ಮೇಡಮ್, ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ. ಜನ ಕರೆಸ್ಬೇಕು ಅನ್ನೋದು ಒಂದೇ ಫ್ಯಾಷನ್ನ ಕರೆಸ್ತಿದ್ದಾರೆ. ಸರ್ ಇನ್ನೂ ಯಾವುದು ಫೈನಲ್ಗಳಾಗಿದೆ, ಸೆಲೆಕ್ಷನ್ ನಡೀತಾ ಇದೆ. ಸೊ ಟೆಕ್ನಿಷಿಯನು ಮತ್ತು ಆರ್ಟಿಸ್ಟ್ಗಳು ಇನ್ನೊಂದು ಹತ್ರದಲ್ಲಿ ಎಲ್ಲ ಅನೌನ್ಸ್ ಮಾಡ್ತೀವಿ. ಮತ್ತೊಮ್ಮೆ ಡೇಟ್ಲೆಲ್ಲ ರಿವೀಲ್ ಮಾಡಬೇಕಲ್ಲ, ಆದಷ್ಟು ಬೇಗ ಎಲ್ಲ ಅನೌನ್ಸ್ ಮಾಡ್ತೀವಿ ಸರ್. ಯಾಕೆಂದರೆ ಅಲ್ಲಿ 2 ಕ್ಯಾರೆಕ್ಟರ್ ಇತ್ತು, ಇಲ್ಲೂ 2 ಕ್ಯಾರೆಕ್ಟರ್ ಏನಾಗ ಇಲ್ಲ ಸರ್, ಪಾತ್ರಗಳು ತುಂಬ ಇದೆ ಸರ್, ಪಾತ್ರಗಳಿದೆ. ಬಟ್ ಮೇಜರ್ 3 ಕ್ಯಾರೆಕ್ಟರ್ ಬರುತ್ತೆ ಸರ್ರು, 2 ಕ್ಯಾರೆಕ್ಟರ್ ಸೆಲೆಕ್ಷನ್ ಹಂತದಲ್ಲಿದೆ. ಸೊ ಆದಷ್ಟು ಬೇಗ ಎಲ್ಲನೂ ರಿವೀಲ್ ಮಾಡ್ತೀವಿ ಸರ್.